ನನ್ನ ಇವತ್ತಿನ ರೆಸಿಪಿ ಬಂದು ಹೀರೆಕಾಯಿ ಮಸ್ಕಾಯಿ ಅಂತ ಅಂದ್ಬಿಟ್ಟು ಇದನ್ನು ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡೋಣ. ಫಸ್ಟ್ ಇಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. 1 ಲೋಟ ನೀರು ಹಾಕಿದ್ದಾದಮೇಲೆ 1 ಟೇಬಲ್ ಸ್ಪೂನ್ ತೊಗರಿಬೇಳೆ, 1 ಟೇಬಲ್ ಸ್ಪೂನ್ ಮಸೂರ್ ದಾಲು, 1 ಟೇಬಲ್ ಸ್ಪೂನ್ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 10ರಿಂದ 15 ಎಸಳು ಬೆಳ್ಳುಳ್ಳಿನೇ ಮೇನ್ ಇಂಪಾರ್ಟೆಂಟ್, ಟೇಸ್ಟ್ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಹಾಗೆ 1 ಟೊಮೊಟೊ, 1 ಈರುಳ್ಳಿ, 1 ಹೀರೆಕಾಯಿನ ನಾನು ಸಣ್ಣದಾಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಹಾಕ್ಕೋತಿದ್ದೀನಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಬೇಳೆ ಹಾಕ್ಕೊಂಡಿರೋ ಕಾರಣ ಉಕ್ಕೋ ಚಾನ್ಸಸ್ ಇರುತ್ತೆ ಲಿಡ್ನ ಕ್ಲೋಸ್ ಮಾಡಿದಾಗ. ನಾವೇನು ಎಣ್ಣೆ ಹಾಕ್ಕೊಂಡ್ರೆ ಉಕ್ಕಲ್ಲ ಅಂತ ಹೇಳ್ತಾರೆ. ಹಾಗಾಗಿ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 8 ವಿಷಲ್ ಆದರೂ ತೊಗೋತೀನಿ. ಬಿಕಾಸ್ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕಲ್ವ ಎಲ್ಲ ತರಕಾರಿಯಿಂದ ಇಟ್ಟು ಪ್ರತಿಯೊಂದು. ಹಾಗಾಗಿ ಈಗ ಕುಕ್ಕರ್ ಕೂಗಿದ್ದಾಗಿದೆ. ಕೂಲ್ ಡೌನ್ ಆಗೋ ತನಕ ನಾನಿಲ್ಲಿ ಮಿಕ್ಸಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ಫಸ್ಟು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿ, ನಮ್ಮ ಕೈಯಲ್ಲಿ ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. 7ರಿಂದ 8 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರಿದ್ಬಿಟ್ಟು ಹಾಕೋಬೇಕು ಹಸಿಮೆಣಸನ್ನು ಎಣ್ಣೆಯಲ್ಲಿ. ಹಾಗೆ ಒಂದು ಸ್ವಲ್ಪ ಪುಟ್ಟು ಬೌಲ್ ಆಗೋಷ್ಟು ತೆಂಗಿನಕಾಯಿ, ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಂಡು ಫೈನ್ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈಗೇನು ಕುಕ್ಕರ್ ಕೂಲ್ ಡೌನ್ ಆಗಿತ್ತಲ್ವ, ಅದಕ್ಕೆ ನಾನಿವಾಗ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ ಸ್ಮ್ಯಾಶ್ ಆಗಬೇಕು ತರ್ತರಿಯಾಗಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಈಗ ನಾನೀಗ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಯಿಲು, 1 ಟೇಬಲ್ ಸ್ಪೂನ್ ತುಪ್ಪ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ನಾವು ತುಪ್ಪ ಹಾಕಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಈ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನೂ ಬೇಕಾದರೆ ಮತ್ತೆ ಹಾಕೋಬೋದು, ಒಣಮೆಣ್ಸಿನ್ಕಾಯಿ, ಹಿಂಗನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಆದಮೇಲೆ ನಾವು ಏನು ರುಬ್ಕೊಂಡಿರ್ತೀವಲ್ವ ಪೇಸ್ಟ್, ಆ ಪೇಸ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ನಾವು ಹುರ್ಕೋಬೇಕು. ಹಸಿ ವಾಸನೆ ಆದಮೇಲೆ ನಾವೇನು ತರಕಾರಿನ ಸ್ಮ್ಯಾಶ್ ಮಾಡಿದ್ವಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಅದು ಸ್ವಲ್ಪ ತಿಕ್ಕಾಗೇ ಇರಬೇಕು ಸಾಂಬಾರು, ತೆಳ್ಳಗೆಲ್ಲ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿಬಿಟ್ಟು ಮಾತ್ರ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಒಂದೇ ಒಂದು ಕುದಿ ಬಂದರೆ ಸಾಕು, ನಿಮಗೆ ಹೀರೆಕಾಯಿ ಮಸ್ಕಾಯಿ ತುಂಬ ರುಚಿಯಾಗಿರೋ ಅಂಥ ಒಂದು ಡಿಫ್ರೆಂಟಾಗಿ ಸಾಂಬಾರು ರೆಡಿ ಆಗುತ್ತೆ. ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ವೈಟ್ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಸಾಂಬಾರು ಬೇಡ ಅನ್ನೋರು ಈ ಥರ ಡಿಫ್ರೆಂಟಾಗಿ ಸಾಂಬಾರನ್ನ ಟ್ರೈ ಮಾಡ್ಬೋದು. ಹೀರೆಕಾಯಿ ಮಸ್ಕಾಯಿ ರೆಸಿಪಿ ರೆಡಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರಲಿಲ್ಲ, ಇನ್ನು ಮುಂದೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರತ್ತೆ, ನೋಡಿ ಸಪೋರ್ಟ್ ಮಾಡಿ. ಹೀಗೆ ಎಲ್ಲರೂ ಸಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.